ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ. ಏನು ಹೇಳಕ್ಕೆ ಬಂದೀನಂದ್ರೆ ಇವತ್ತು ನನಗೆ ಕೇಳಕತ್ತಿದ್ರು ನಮ್ಮ ರಿಲೇಷನ್ದವ್ರಾಯಿತು, ಹಾಗೆ ಮತ್ತು ನನ್ನ ಫ್ರೆಂಡ್ಸ್ಗಳು ಇಲ್ಲಿ ಊರನವರು. ಎಷ್ಟು ಚೆನ್ನಾಗಿ ಹೊಲಿತಿರಲ್ಲ ಬಟ್ಟೆ, ನೀವು ಎಷ್ಟು ದಿನ ಕಲಿತ್ರಿ, ಹಾಗೆ ಎಷ್ಟು ವಯಸ್ಸಾಗ ಕಲಿತ್ರಿ, ಮತ್ತು ಎಷ್ಟು ದುಡ್ಡು ಕೊಟ್ರಿ ಅತ್ತೆ ಕೇಳಕತ್ತಿದ್ರು. ಅವರಿಗೆಲ್ಲ ನಾನು ಒಂದು ಇವತ್ತು ಉತ್ತರ ಕೊಡ್ತೀನಿ ನೋಡ್ರಿ. ಏನಂದ್ರೆ, ನಾನು ಟೈಲರಿಂಗ್ ಕೆಲಸ ಕಲಿತಿದ್ದು ನನ್ನ 7ನೇ ಕ್ಲಾಸ್ ಸಾಲಿ ಸೂಟಿ ಒಳಗೆ, ಬ್ಯಾಸ್ಗೆ ಸೂಟಿ ಒಳಗೆ ಸಾಲಿ ಬಿಡಿಸ್ರಿ ನಮ್ಮ ಮನ್ಯಾಗ ಬಿಡಿಸಾನ. ನಮ್ಮ ತಾಯಿ ತಂದೆ ಏನು ಕಲಿಸ್ಬೇಕು ಅನ್ನೋದೈತ್ರಿ. ನನ್ನ ಏನೈತ್ರಿ ನಮ್ಮ ಅತ್ತಿ ಮಗನಿಗೆ ಕೊಡ್ಬೇಕಂತ ನಿಶ್ಚಯ ಮಾಡಿಬಿಟ್ರೆ. ಅವಾಗನ ನಮ್ಮ ಅತ್ತಿ ಅಂದರು, ಸಾಲಿ ಬಿಡಿಸ್ಬಿಡ್ರಿ ಅನ್ನ ಏನತ್ತೆ ನಮ್ಮ ಅಪ್ಪರಿಗೆ ಅಂದರೆ. ಸಾಲಿಗೆ ಬಿಡಿಸ್ರಿ, ಮತ್ತು ಸಾಲಿ ನಡೆಯಂಗಿಲ್ಲ, ನಮ್ಮ ಹಳ್ಳಿ ಐತಿ ನಮ್ಮ ಊರಾಗ. ಮತ್ತು ನಮ್ಮವ್ವ ಏನು ಮಾಡು, ಹಳ್ಳಿ ಐತಿ ಸಾಲಿ ಬಿಡಿಸೋದು ಇನ್ನು ಮದ್ವೆನೂ ಸಣ್ಣಕ್ಕಿದ, ನಾವೀಗ ಜಲ್ದಿ ಮಾಡಿಕೊಡಂಗಿಲ್ಲ ತಂದ್ರಿ. ನಾನು ಒಂದು ವರ್ಷ ಬಿಟ್ಟು ಆಮೇಲೆ ಮದುವೆ ಮಾಡ್ತೀವಿ ಇವತ್ತು ತನ್ನಕತ್ರೆ. ನಾನು ಅಲ್ಲಿ ತನ ಮನೆಯೊಳಗನ ಕುಂಡ್ರದಾಕೈತ್ಲೆ ಅಂತೇಳಿ, ಅಲ್ಲಿ ತನ ಮನ್ಯಾಗ ಕುಂಡ್ರದಾಕೈತ್ಲೆ ಅತ್ತೆ ಹೊಲಿಗೆ ಕ್ಲಾಸಿಗೆ ಹಚ್ಚಿರಿ. ನಮ್ಮವ್ವನ ನೋಡ್ರಿ, ನಾ ಕಲಿಬೇಕಾದ್ರೆ ರೀ, ನಾನು ಬಟ್ಟೆ ಹೊಲಿತನು ನಾ ಕಲಿತನು ಅನ್ನೋದು ಗೊತ್ತಿದ್ದಿದ್ರೆ ಸಾಲಿ ಕಲ್ತಿದ್ರು ನಾ ಎಷ್ಟು ಕಲ್ತ್ರು ಮೀರಿ ನಾ ಮತ್ತೆ ಇಲ್ಲಿ ಬಂದು ಕೆಲ್ಸಕ್ಕೆ ಹೋಗೋದಾಗ್ತಿತ್ತು ರೀ ಹಳ್ಳಿ ಊರಾಗ. ನಾ ಕಲ್ತಿದ್ದು ವಿದ್ಯೆ ನನಗಿಲ್ಲ ಏನು ಇದು ಯೂಸ್ ಆಗ್ತಿದ್ದಿಲ್ಲ. ಇದೇನು ಕಲ್ತೀನ್ರಲ್ಲ ಇದು ಯೂಸ್ ಆಗೈತೆ ನೋಡ್ರಿ. ಇವತ್ತು ನನ್ನ ಈ ಕೆಲ್ಸಕ್ಕೆ ನಮ್ಮವ್ವನೇ ಕಾರಣ ಅನ್ನೋದು ನೋಡ್ರಿ. ಆಕಿ ತಲೆ ಕೊಟ್ಟು ಕಲಿಸ್ಲಿಕ್ರೆ ನಾನು ಕಲೀಲಾಕ ಇದನ್ನ ಆಗ್ತಿದ್ದಿಲ್ಲ. ಹೊಲಿಗೆ ಕ್ಲಾಸಿಗೆ ಹಚ್ಚಿರಿ, ನಮ್ಮವ್ವ ಹೊಲಿಗೆ ಕ್ಲಾಸಿಗೆ ಹಚ್ಚಳು. ಕ್ಲಾಸಿಗೆ ಹಚ್ಚಾನ ರೀ. ಅಲ್ಲಿ ಹೋದಿಂದ ಇಟ್ಟು ರಿಸ್ಕ್ ಆಗಾಕತ್ರಿ ನನಗೆ. ಮಷಿನ್ ನನಗೆ ತುಳಿಯಾಕೆ ಬರವಲ್ತ್ರಿ. 4-5 ದಿನ ಹೋದ್ರು ಮಷಿನ್ ತುಳಿಲಾಕ ಬರವಲ್ತ್ರಿ. ನಾ ಕಲಿತಾನೆ ಇಲ್ಲೋ ಅಂತ ನನಗೆ ಅನ್ಸಾಕತ್ರಿ. ಇಲ್ಲಿದಿಂದ ಖುಷಿದಿಂದ ಹೋಗಿ ಅಲ್ಲಿದಿಂದ ಬೇಜಾರು ಮಾಡ್ಕೊಂಡು ಬರಕ್ರಿ ಮನೆಗೆ ಬರಾನ. ನಮ್ಮ ಅವಾಗನಕಿ ಬಂದೆವು, ನನಗೆ ಆಗವಲ್ತೇವ, ಅದು ನನಗೆ ಭಾಳ ರಿಸ್ಕ್ ಆಗಾಕತ್ತೈತಿ. ಮತ್ತು ಅಲ್ಲೆಲ್ಲ ದೊಡ್ಡವ್ರು ಅದಾರು, ಅವ್ರು ಚಂದ ಹೊಲಿತಾರೋ ಅವ್ರಿಗೆ ಕೊಡ್ತಾರೆ ಮಷಿನ, ನನಗೆ ಮಷಿನಾಗ ಕೊಡಂಗಿಲ್ಲ ಅವ್ರ ಅಕ್ಕಾರು. ಮತ್ತು ಏನು ಮಾಡ್ಲೇವ, ನನಗೆ ಮಿಷನ್ ಹಳೆ ಮಿಷನ್ ಐತಿ, ಕಾಲಿಲೆ ತುಳಿಲಾಕ ಬರವಲ್ತು, ಕಾಲು ನುಸ್ಲಾಕತೈತಿ ನೋಡಿ. ಇವತ್ತು ಹೊಟ್ಟೆ ತುಳಿಯಾಕ ಬರಂಗಿಲ್ಲ. ಬಂತ ಕೊಡಂಗೆ ಮಾಡ್ತೈತಿ ಮಷಿನ. ಅವ್ರು ಬೈತಾರು, ನನಗೆ ತುಳಿಯಾಕೆ ಬರಂಗಿಲ್ಲ, ನಾವು ಬೈಸ್ಕೋದಾಗ್ತೈತಿ, ನಾವು ಅಲ್ಲೇವಲ್ಲ ಇದನ್ನು. ನಾನು ಆದ್ರೆ ನಿನ್ನ ಜೊತೆ ಕೆಲ್ಸಕ್ಕೆ ಬರ್ತಾನೋ ತನ್ನಕತ್ತೀರಿ. ನಮ್ಮ ಅವಾಗ ಹೊಲಕ್ಕೆ ಹೋಗ್ತಿದ್ರಿ. ನಾ ಹೊಲಕ್ಕೆ ಬರ್ತೀನೋ, ನನಗೇನು ಇದು ಆಗವಲ್ತು ಆದ್ರೆ ತನ್ನತೆ. ಮತ್ತು ಮನೆ ಒಳಗೆ ನಮ್ಮ ಅಕ್ಕನ ಮಕ್ಳು ಇದ್ರಿ 3 ಮಂದಿ, ಅವ್ರನ್ನ ಆಟ ಆಡ್ಸ್ಕೊತ ಕೂತ್ ಬಿಡ್ತೀನಿ ತನ್ನಕತ್ತೇರಿ. ಅಡುಗೆ ಮಾಡೋದು, ಬಟ್ಟೆ ತೊಳೆದು ಇದಷ್ಟು ಮಾಡ್ಕೋತ ಕುಂಡಿರ್ತೀನಿ, ನನಗೇನು ಆಗವಲ್ತ ತಂದೇರಿ. ನಮ್ಮವ್ವ ಏನಂದ್ರು, ಬೈದರಕಿ, ನಮ್ಗತ್ಲೆನೇ ಮಾಡ್ಕೋಬೇಕತ್ತೆ ನಿನ್ನ ಜೀವನಾನು. ನಾವು ರೊಟ್ಟಿ ಒಣಗಿ ಮಾಡೋದು ಮತ್ತು ಗಂಡ್ರ ಮಕ್ಕಳನ್ನ ಸಂಭಾಳಿಸೋದು ಇಷ್ಟ ಆಗ್ತೈತಿ. ನಿನ್ಗೊಂದು ವಿದ್ಯೆ ಕಲಿಸ್ಬೇಕನ್ನೋ ತಲೆ ಐತಿ, ನೀ ಯಾಕೆ ಕಲಿವಲಾಗಿದ್ದಿ? ಮತ್ತು ನಿಮ್ಮ ಗಂಡ ಮನೆಗೆ ಹೋದಂದ್ರೆ ಅಲ್ಲಿ ಹೊಲ್ದಾನ ಕೆಲ್ಸಕ್ಕೆ ಹಚ್ತಾರೆ ನೋಡತ್ತೆ ಬೈಯಕ್ರಿ. ಅವ್ವ ಬೈಲಾಕತ್ತ ನೀನೇನು ನೌಕರಿದವನ್ ಕೊಟ್ಟಾನ ನಿಮ್ಮಪ್ಪ? ನಮ್ಮವ್ವಾಗ ಕೊಡೋದು ಮರ್ಜಿ ಇದ್ದಿದ್ದಿಲ್ರ ಇಲ್ಲಿ. ನಮ್ಮಪ್ಪ ಒತ್ತಾಯಿಲೆ ಕೊಟ್ಟಿದ್ರೆ ನಮ್ಮವ್ವ ಬ್ಯಾಡ ಅನ್ನೋಕ್ಕಾಗೇನೆ. ನಿಮ್ಮಪ್ಪ ನಿನಗೆ ನೌಕರಿ ಮನೆಗೆ ಕೊಟ್ಟಾನು, ದುಡ್ಕೊಂಡು ತಿನ್ನೋರ ಮನೆಗೆ ಕೊಡಾಕತ್ತಾನ. ಮತ್ತು ನೀ ಅಲ್ಲಿ ಹೋಗೋಣ ನಿನ್ನ ಕೆಲ್ಸಕ್ಕೆ ಹಚ್ತಾರೋ ಏನು ಮಾಡ್ತೀವಿ ಅವಾಗ? ನಿನಗರ ಏನೋ ನೀಗಂಗಿಲ್ಲ, ಸಾಲಿ ಕಲ್ಕೋತ ಇದ್ದಕ್ಕೆದಿ. ಮತ್ತು ಇಟ್ಟು ಸಣ್ಣ ವಯಸ್ಸಿಗೆ ಮದುವೆ ಮಾಡಿ ಕೊಡಾಕತ್ತೈತಿ, ಅಲ್ಲಿ ಹೋಗಿ ಏನು ಮಾಡ್ತೀಯ ಅನ್ನಕತ್ತಾನ. ಏನು ಮಾಡೋದಿನ ಅಂತೇಳಿ 2 ದಿನ ಬಿಟ್ಟೇರಿ, 3 ದಿನ ಬಿಟ್ನಿ. ನಾ ಹೆಂಗಾರೆ ಮಾಡಿ ಇಲ್ಲಿ ಮನೆಗೆ ಬರೋಣ, ಆಕೆ ಅವ್ವ ಬೈತಾಳು. ಅಲ್ಲಿ ಹೋಗೋಣ, ಆಕಿ ಮೇಡಮ್ ಬೈಯಾಕತ್ತಾರೆ, ನಿನಗೇನು ಬರಂಗಿಲ್ಲ, ತಲೆ ಹಂಗೈತೆ, ಅವ್ರು ಹೆಂಗೆ ತುಳಿತಾರೆ ನೋಡಿ, ಎಷ್ಟು ಹೇಳ್ಬೇಕು ನಿನಗೆ ತಾಕಿ ಅನ್ನಕತ್ತಾರೆ. ಈಗ ನಾ ಕಲಿಸ್ದಂಗೆ ಹಂಗೆ ಇದ್ದಿದ್ದಿಲ್ರಿ ಅವಾಗ. ಅವರು ಅಡುಗೆ ಮಾಡ್ಕೋತ ಬಟ್ಟೆ ಕಟ್ಟಿಂಗ್ ಮಾಡೋದು ತೋರ್ಸಕ್ರಿ. ಅಡುಗೆ ಮಾಡ್ಕೋತಾನ ನೋಡ್ರಿ ಅಂತ ನಾ ಒಂದು ಜಾಗಕ್ಕೆ ನಾ ಬಟ್ಟೆ ಹಾಕಿನಂದ್ರೆ ಅವ್ರು ಅಡುಗೆ ಮಾಡ್ಕೋತ ಅವ್ರು ಹೇಳವ್ರೆ. ಅವ್ರು ಬಟ್ಟೆ ಹೊಲಿಯಾಕತ್ತನಂದ್ರೆ ನೋಡ್ರಿ ಅನ್ನವ್ರಿ. ಅವ್ರು ನೋಡು ತಲೆಗೆ ಇಟ್ಕೊಂಡು ನೋಡು ಅನ್ನವ್ರಿ. ನಾ ಹೊಲಿ ಮುಂದೆ ತೋರಿಸ್ಬೇಕಂದ್ರೆ ನೋಡ್ರಿ ಅಂತೇಳಿ ಅವ್ರು ಎಲ್ಲಿ ಕೆಲಸ ಮಾಡತ್ತಿರ್ತಾರೋ ಅಲ್ಲೇ ಹೋಗಿ ತೋರಿಸಿದ್ರು. ನಾ ಬಟ್ಟೆ ಟಿಚ್ ಮಾಡಿ, ಇದು ಕರೆಕ್ಟ್ ಐತಿ ಇಲ್ಲಿ ನೋಡ್ರಿ ಅಕ್ಕಾರ ಅಂತೇಳಿ, ಇದು ಕರೆಕ್ಟ್ ಐತಿ ಇಲ್ಲಿ ನೋಡ್ರಿ, ಬಿಚ್ಚು, ಇದು ಸರಿಯಾಗಿಲ್ಲ, ಬಿಚ್ಚು ಅತ್ತೆ. ಅದು ಸಮಾಧಾನಲೆ ಹೇಳ್ತಿದ್ರಿ, ಬೈದು ಹೇಳಿಬಿಡವ್ರಿ, ಬಿಚ್ಚು ಇದನ್ನು ಸರಿಯಾಗಿಲ್ಲ, ಬಿಚ್ಚು ತನವ್ರಿ. ಬೈದು ಹಿಡಿದು ಒಂದು ಒಳ್ಳೇದಕ್ಕೆ ಹೇಳ್ದಂಗೆ ನೋಡ್ರಿ. ಬಿಚ್ಚು ತನನ ನನಗೆ ಏನೋಸುದು, ಒಮ್ಮೆ ಒಂದು ಸಲ ಬಿಚ್ಚಕ್ಕೆ, 2 ಸಲ ಬಿಚ್ಚಕ್ಕೆ, 3 ಸಲ ಬಿಚ್ಚಕ್ರಿ. ಬ್ಯಾಸ್ರು ಮಾಡ್ಕೊಂಡು ಮತ್ತು ಹಿಂದಿ ಕಡೆ ಚಂದಂಗೆ ಹೊಲಿಗೆ ಹಾಕಕ್ಕೆ, ಹಿಂಗೆ ಮೊದಲೇ ಯಾಕೆ ಹಾಕಕ್ಕೆ ಬರಂಗಿಲ್ಲ ನಿನಗೆ ಅವ್ರು ಅನ್ನೋರಿ. ತಲೆ ಒಂದು ಹಂಗೆ ನೋಡ್ರಿ. ಕಲಿಬೇಕು ಅನ್ನೋದು ಮನಸ್ಸು ಇದ್ರೆ ರೀ ಏನೆಲ್ಲ ಆಗ್ತೈತೆ ರೀ. ನನಗೆ ಮನಸ್ಸಿಲ್ದೇ ಮನಸ್ಸು ಕಲಿಯಕ್ಕೆ ಹೋಗಿದ್ದಾರೆ, ಹಂಗೆ ಆಗ್ಬಿಡ್ತ್ರಿ ಅದು ಅವಾಗ. ಹಂಗಾಗನ ರೀ. ಹೊಳ್ಳಿ ಒಂದು 3 ತಿಂಗಳು ಹೋದೆ ರೀ. 3 ತಿಂಗಳು ಹೋದ್ರು ಸಾದಾ ಬ್ಲೌಸ್ನ ಹೊಲಿಲಕ್ಕ ಬರಲಿಲ್ಲ ರೀ ನನಗೆ ಸರಿಯಾಗಿ. ಅದು ಮಷಿನಾಗ ಕರೆಕ್ಟ್ ಆಗಲಿಲ್ಲ ರೀ. ಕರೆಕ್ಟ್ ಆಗ್ಲಾರ್ಬಿಟ್ಟು ನಮ್ಮವ್ವ ಏನು ಮಾಡಿರಿ, ಮತ್ತೊಂದು ಮಿಷನ್ ತಂದು ಕೊಟ್ಟವ್ರಿ ಮನ್ಯಾಗ. ಅಲ್ಲಿ ಅಷ್ಟು ಕಲ್ಕೊ, ಮತ್ತು ಇಲ್ಲೇಟ್ ಮನ್ಯಾಗ ಬರೋಣ ಹಳಿ ಅರಿಬಿ ಅವು ಇವು ಏನಾರ ಹೊಲೋದು ನಿನ್ನ ರೂಢ ಮಾಡ್ಕೊಳಕತ್ತಿ ಹೊಲಿದು ಅಂತ ಅನ್ನಕತ್ತಾರೆ.
ಅಲ್ಲಿ ಕಟ್ ಮಾಡ್ಕೊಂಬರಕ್ಕಿರಿ ಒಂದು ಅರ್ಧಂಬರ್ಧ ಇಲ್ಲಿ ಹೊಲ್ಕೊಂಡು ಹೋಗಕ್ಕೆ ಒಂದು ಅರ್ಧಂಬರ್ಧ ಅಲ್ಲಿ ಹೊಲಿಯಕ್ಕೆ. ಅವಾಗ ಒಂದು ಸ್ವಲ್ಪ ಸಾದಾ ಬ್ಲೌಸ್ ಕೈ ಕೂತ್ರಿ. ಅವಾಗೇನು ಕಟೋರಿ ಬ್ಲೌಸ್ನು ಭಾಳ ಹಾಕೋತಿದ್ದಿಲ್ಲ ರೀ ಮಂದಿ, ಡಿಸೈನ್ ಬ್ಲೌಸ್ನು ಇದ್ದಿದ್ದಿಲ್ಲ, ಬರೀ ಸಾದಾ ಬ್ಲೌಸ್ ಅಟ್ಟಾರಿ. ನಾ ಕಲಿಸೋ ಅವ್ರ ಅಕ್ಕಗಳು 10 ರೂಪಾಯಿ ತೊಗೋತಿದ್ರಿ, 10 ರೂಪಾಯಿ ತೊಗೋತಿದ್ರಿ ಅವ್ರು. 10 ಏನು 12 ರೂಪಾಯಿ ತೊಗೋತಿದ್ರಿ ಜಂಪರ. ಒಂದು ಬ್ಲೌಸಿಗೆ 12 ರೂಪಾಯಿ ಇತ್ತು ರೀ ಸಾದಾ ಬ್ಲೌಸಿಗೆ. ಮತ್ತು 3 ತಿಂಗಳು ಹೋಯ್ತು ರೀ ನನಗೆ. ಅವಾಗ ತೊಗೊಳ್ ಮುಂದೆ ಆದ್ರೂ ಮೀರಿ ಅಮೌಂಟ್ ರೀ. ಅವ್ರು ಮೊದಲು 4 ಬಂದಿದ್ರಿ, ಅವ್ರಿಗೆ ಕಡಿಮೆ ತೊಗೊಂಡಿದ್ರಿ. ನನಗೆ ಮತ್ತೆ ಅಲ್ಲಿ ಹೋಗೋಣ 300 ರೂಪಾಯಿ ಹೆಚ್ಚು ಮಾಡಿರಿ. 300 ರೂಪಾಯಿ ಹೆಚ್ಚು ಮಾಡೋ ಲೆಕ್ಕತ್ತೆ. ನಮ್ಮ ಒಂದು ಏನು ರೀ ಕಲಿಸಬೇಕು ಅನ್ನೋದ್ರಿ. ಒಟ್ಟು ಕತ್ರಿ ತಂದು ಕೊಟ್ಟವ್ರು, ಏನು ಹತ್ತವ್ರ ಮೆಟ್ರಿಯಲ್ ಎಲ್ಲ ತಂದು ಕೊಟ್ಟವ್ರಿ. ಆವಾಗ ನೀನು ಕಲೀಲಾರ್ದ ಟೈಮ್ದಾಗನ ಎಲ್ಲ ಕಲೀಲತ್ತಿ ಅಷ್ಟೆಲ್ಲ ತಂದು ಕೊಟ್ಟವ್ರಿ. ಮಿಷನ್ ಕೂಡ ತಂದು ಕೊಟ್ಟವ್ರು ನಮ್ಮವ್ವ. ಅವಾಗ ಮಿಷನ್ ಕೂಡ ತಂದು ಕೊಟ್ರಿ. ತಂದು ಕೂಡ ಸ್ವಲ್ಪ ಹೊಲಿಯಾಕತ್ತೇರಿ ಸಾದಾ ಬ್ಲೌಸ. ಚಲೋ ಅನ್ನೋ ಪೀಸ್ ಇದ್ದವು ಅಂದ್ರೆ ಕರೆಕ್ಟಾಗಿ ಕಟ್ ಮಾಡಿ ಹೊಲಿಯಾಕಿರ. ಸಾದಾ ಜಂಪರ್ ಸುಮಾರನ್ನು ಕೊಟ್ರಿ ಅಂದ್ರೆ ಸರ್ದಾಡಿ ಯಾಕಡ್ರೆ ಕಟ್ಟಿಂಗ್ ಆಗೋರೆ. ಚಲೋ ಜಂಪರ್ನ ಕೊಡಾಕತ್ತಾರೆ ನಮ್ಮ ಅವ್ವ. ಫಸ್ಟ್ ಹೊಲಿಯಾಕತ್ತೀನಿ ರೀ, ಚಂದ ಅನ್ಸಾಕತ್ರಿ. ಒಂದೊಂದು ಹಾಕೊಂಡು ನೋಡಾಕತ್ತ. ಮತ್ತು ನಮ್ಮ ಅಕ್ಕಾರು ಹೊಲಿಯಾಕತ್ತಾರೆ. ಅವಾಗ ಸ್ವಲ್ಪ ರೂಢ ಬಿತ್ರಿ, ಚಂದ ಆಗಾಕತ್ತು ಜಂಪರ ಚಂದ ಆಗಾಕತ್ತನ. ಅಮೌಂಟ್ ಬರಾಕತ್ರಿ ನನ್ನ ಕೈಯಾಗ ಬರಾಕತ್ತನ. ಯಾರೇ ಇದು ಸೀರೆ ದಂಡಿ ಹೊಲಿಸ್ಕೊಂಡ್ರೆ 2 ರೂಪಾಯಿ ಕೊಡ್ತಿದ್ರಿ ಅವಾಗ. ನಮ್ಮ ಓಣ್ಯಾಗಿನವ್ರೆಲ್ಲ ಸೀರೆ ದಂಡಿ ಹೊಲಿಸ್ಕೊಳಕ್ರಿ 2 ರೂಪಾಯಿ 3 ರೂಪಾಯಿ ಹಿಂಗೆ ಕೊಡಾಕತ್ತನ. ಅದು ಗೋಳೆ ಮಾಡ್ಕೊಳಕೈತಿ. ಮತ್ತು ಹಳಿ ಅರ್ಬಿ ಯಾರೇ ಹೊಲಿಸ್ಕೊಂಡ್ರೆ ಅವರು ಒಂದು 5 ರೂಪಾಯಿ 10 ರೂಪಾಯಿ ಕೊಡೋರಿ. ಅಷ್ಟು ಎಲ್ಲ ಹೊಲ್ಯಾನ ರೊಕ್ಕ ಬರಾಕತ್ತನ. ನಾನು ಏನು ಮಾಡಿದೆ, ಇದನ್ನು ಕಲಿಯಬೇಕು, ನನ್ನ ಕೈಯಾಗ ಅಮೌಂಟ್ ಬರಾಕತ್ತಲ್ಲ ಅಂತೇಳಿ ಕಲಿಯಬೇಕತ್ತೆ ತಲೆ ಇದು ಮಾಡಿರಿ. ಗುಡ್ಡಾಪುರ ಜಾತ್ರೆ ಬರಾಕತ್ತಲ್ಲ ದಾನಮ್ಮ ದೇವಿಗೆ ರೀ. ದಾನಮ್ಮ ತಾಯಿ ನನಗೆ ಹೆಂಗಾರೆ ಮಾಡಿ ವಿದ್ಯೆ ಕಲಿಯಂಗೆ ಮಾಡಪ್ಪ ತಾಯಿ, ನಿನಗೆ ಮುಂದಿನ ವರ್ಷ ಮತ್ತೆ ನಡ್ಕೋತ ಬರ್ತೀನೋ ಅಂತೇಳಿ ಹರಕೆ ಕಟ್ಕೊಂಡಾರೆ. ಮುಂದಿನ ವರ್ಷ ಅಂದ್ರಾಗ ಎಷ್ಟು ಚಂದ ಹೊಲಿಯಾಕತ್ತೇರಿ ಬ್ಲೌಸ. ಚಂದ ಭಾಳ ಹೊಲಿಯಾಕತ್ತೇರಿ. ಮಷಿನ್ ತಂದು ಕೊಟ್ಟರು ನಮ್ಮ 3000 ರೂಪಾಯಿ ಕೊಟ್ಟ. ಮಷಿನ್ ಕತ್ರಿ ಎಲ್ಲ ತಂದು ಕೊಟ್ಟರೆ. ಕೈಯಾಗ ಅಮೌಂಟ್ ಬರಾಕತ್ತು ರೀ. 10 ರೂಪಾಯಿ 5 ರೂಪಾಯಿ ಇಷ್ಟು ಬರಾಕತ್ರಿ. ಅವನೇ ಗೋಳೆ ಮಾಡಾಕತ್ತೆ. ನನಗೆ ಎದಕ್ಕರೆ ಬರ್ತಾವೆ ನಿನ್ನ ದಾರ ಸೂಜಿ ನಾ ಇನ್ನು ತಂದು ಕೊಡಂಗಿಲ್ಲ ನಾತಾರೆ ನಮ್ಮ. ಇದೊಂದು ಸಲ ತಂದು ಕೊಟ್ಟನು, ನೀನೇ ಮಾಡ್ಕೊ. ಮತ್ತು ಹಳಿ ಅರಿಬೇದು ಯಾರುವರೆ ಊರನವ್ರು ಹಿಡೋದು ಹೊಲ್ಕೋ ತನ್ನಕತ್ತಾರೆ. ಹೊಲದಿದ್ದು ರೊಕ್ಕನ ಗೋಳೆ ಮಾಡಿ ಇಟ್ಕೋ ತಂದರೆ. ಆಯ್ತವ ತಂದೆ. ಎದಕ್ಕೂ 1 ರೂಪಾಯಿ ಬೇಡಲಿಲ್ಲ ರೀ. ನಾನು ಮದುವೆ ಆಗಿ ಬರೋ ಮಟ ಅವ್ರಿಗೆ ದಾರಕ್ಕಾಯ್ತು, ಸೂಜಿಗಾಯ್ತು, ಮತ್ತು ಹುಕ್ಕ ಕುಣಿಕಿ ಏನು ತೊಗೊಂಬಂದ್ರು ನಾ ಗೋಳೆ ಮಾಡಿದ್ರಾಗನ ಮತ್ತು ಅಲ್ಲಿ ಕಲಿಯಾಕೆ ಹೋಗ್ತೀನಿ. ನಾನು ಬಂದು ಇಲ್ಲಿ ಹಳಿ ಅರ್ಬಿ ಮತ್ತು ಯಾರುವರೆ ಓಣ್ಯಾನವ್ರು ಹಿಡಿದು ಅವ್ರು ಕೊಡ್ಲಿಕ್ರು ಮೇಲೆ ಸೀರೆ ದಂಡಿ ಹಾಕೋದಾವನತ್ತೆ ಕೇಳಿ ಇಸ್ಕೊಂಡು ಬಂದು ಹಾಕಿ 5 ಸೀರೆ ಹಾಕಿ ಕೊಟ್ಟಿನಿ ಅಂದ್ರೆ 10 ರೂಪಾಯಿ ಕೊಡ್ತಾರಲ್ಲ ತನ್ನಂಗೆ ರೀ. ಅವಾಗ ದಾರದ ಲಡಿಗೆ 2 ರೂಪಾಯಿ ಕೊಂದಿದ್ದು ರೀ. ಈಗ 6 ರೂಪಾಯಿ ಕೊಂದದಾವ್ರಿ. 2 ರೂಪಾಯಿ ಕೊಂದು ದಾರದ ಲಡಿಗರೆ ಆಗ್ತೈತಿಲ್ಲ ನನಗೆ ತನ್ನಂಗಾಗಿ ಹೊಲಿತಿದ್ದೆ ರೀ. ಹೊಲಿ ಮುಂದೆ ಮತ್ತು ನಮ್ಮ ಅಕ್ಕನ ಮಕ್ಕಳು ಅಷ್ಟಿದ್ರಲಿ ಅವ್ರಿಗೆ 3 ಮಂದಿಗೆ ಅಡುಗೆ ಮಾಡೋದು. ನಮ್ಮ ತಂಗಿಗೆ ನಮ್ಮ ತಮ್ಮಗೆ ಅಡುಗೆ ಮಾಡೋದು. ನನಗೆ ಅಷ್ಟ್ರಿಗೆ ಅಡುಗೆ ಮಾಡಿಟ್ಟು 10 ಗಂಟೆಗೆ ಹೋಗಿ ಮತ್ತು ಕ್ಲಾಸಿಗೆ ಹೋಗ್ಯಕ್ರೆ. ಸ್ವಲ್ಪ ಹೊಲಿಯಾಕತ್ತೀರಿ. ಈಗ ಬ್ಲೌಸ್ ಹೊಲಿಯಾಕತ್ತೀನಿ ರೀ. ಅಂತ ಇಷ್ಟು ನೀಟಾಗಿ ಹೊಲಿಬೇಕಾದ್ರೆ ಎಷ್ಟು ಕಷ್ಟ ಆಗಿತ್ತಂದ ಹಿಂದಿಂದೆಲ್ಲ ನಾನು ನೆನೆಸ್ಕೊಂಡ್ರೆ ರೀ. ಈಗ ಇಟ್ಟು ಖುಷಿಲೇ ಹೊಲಿಯಾಕತ್ತೀನಿ ಇಲ್ರಿ ಬ್ಲೌಸ್. ಹೊರಗಲ್ಲಿ ಅವು ಅಪ್ಪೆಗಳು ಕೂತಾರೆ, ನಾ ವಿಡಿಯೋ ಮಾಡೋದು. ಅವ್ರ ಮೊಬೈಲ್ ಅವ್ರ ಕೈಯಾಗ ಕೊಟ್ಟಿನಿ ರೀ. ಅದು ಮಾತಾಡೋದೆಲ್ಲ ತೆಗ್ದೀನಿ ರೀ. ಅವ್ರ ಕೈಯಾಗ ಮೊಬೈಲ್ ಹಿಡಿಯಾಕೆ ಕೊಟ್ಟಿನಿ ರೀ. ಬಂದಿದ್ರಿ ಇಲ್ಲಿ ಅಂಗಡಿ ಬಂದವ್ರ ಕೈಯಾಗನ ಒಂದು 10 ನಿಮಿಷ ಮೊಬೈಲ್ ಹಿಡೀರಿ ಏನಾನ ಹಿಡ್ದಿದ್ರೆ ಅವ್ರಿಗೆ ಜೊತೆ ಮಾತಾಡ್ಕೊತಾನೆ ಆ ವಾಯ್ಸ್ ಎಲ್ಲ ತೆಗ್ದಿನಿ. ನಿಮ್ಮ ವಿಡಿಯೋ ಮಾಡೋಕೆ ನಾವು ಸಪೋರ್ಟ್ ಮಾಡ್ಬೇಕಲ್ಲ ತನ್ನಾಕತ್ರಿ. ಮಾಡಬೇಕಪ್ಪ. ನಾ ವಿಡಿಯೋ ಹಾಕಿಲ್ಲ, ನನಗೆ ಆರಾಮಿರ್ಲಾರ ಬಟ್ಟೆಗೆ. ನಾ 3 ದಿನ ಆಯಿತು ವಿಡಿಯೋ ಮಾಡಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಹಿಡೀಪ ತನ್ನಾನ ಹಿಡಿದ್ರೆ ಪರಿಚಯದವ್ರು ಐತ್ರಿ ಮೊಬೈಲ್ ಹಿಡಿಯೋಣ. ಒಂದು ಸ್ವಲ್ಪ ಹಿಡಿದ್ರಿ. ಅವ್ರ ನಗಸಾಕತ್ತಿದ್ರಿ. 10 ರೂಪಾಯಿದು ಏನೋ ತೊಗೊಂಡ್ರಿ, ಅದೇ 10 ರೂಪಾಯಿ ಕೈಯಾಗ ಕೊಟ್ಟು ಹೋದ್ರೆ ನೋಡ್ರಿ. ಅಲ್ಲಿ ಒಂದು ಕೆಲಸ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಇರ್ತೈತೆ ರೀ. ಕಷ್ಟದಿಂದ ಬಂದ್ರನ ಸುಖ ಸಿಗುದ್ರೆ. ಅವಾಗ ನಾ ಕಲಿತನೋ ಇಲ್ಲೋ ಅನ್ಕೊಂಡು ಕಲಿತನ ಅನ್ನೋದು ನನಗೆ ಒಂದು ಹೇಳಷ್ಟು ಇದ್ದಿದ್ದಿಲ್ಲ ರೀ. ನನಗೇನು ಬರ್ತೈತಿ ಇದು ವಿದ್ಯೆ, ನನಗೇನು ಬರ್ತೈತಿ ಇಷ್ಟು ಟಪ್ ಐತಿ, ಯಾವಾಗ ಬರ್ತೈತಿ, ಇಷ್ಟು ಕೈ ಹೊಳ್ಳಾಡಿಸ್ಬೇಕು, ಇಷ್ಟು ಕಟಿಂಗ್ ಮಾಡಬೇಕು, ಪೇಪರ್ ಕಟಿಂಗ್ ಮಾಡೋದ್ಬೇಕು, ಬ್ಲೌಸ್ ಮ್ಯಾಗ ಮತ್ತು ಕಟಿಂಗ್ ಮಾಡಬೇಕು. ಮತ್ತು ಅವ್ರಿಗೆ ದೊಡ್ಡವ್ರು ಇದ್ರಿ, ಎಲ್ಲರೂ ಸೆಕೆಂಡ್ ಇಯರ್ ಸಾಲಿ ಮುಗಿಸಿದವ್ರು ಇದ್ರಿ. ಇವರು ಪರ್ಫೆಕ್ಟ್ ಹೊಲಿಯವ್ರು ಇದ್ರಿ, ಬಾಂಬೆದವ್ರು ಇದ್ರಿ. ಅವರು ಇಲ್ಲಿ ಬಂದ ಮದುವೆ ಮಾಡಿ ಕೊಟ್ಟಿದ್ರೆ ಇಲ್ಲಿ ಹೊಲಿತಿದ್ರು. ಅಂತ ಸಿಟಿ ಅವ್ರ ಕೈಯಾಗ ನಮ್ಮ ಕಲೀಲಾಕ ಕೊಟ್ಟಾಳ. ಅವ್ರಿಗತ್ಲೆ ನನಗೆ ಯಾವಾಗ ಆಕತ್ತಿತ್ತು ಮನೆಗೆ ಬಂದು ಒಮ್ಮೆ ಅಳ್ಕೋತ ಕುಂಡಿರ್ತಿದ್ದೆ ರೀ. ಅಳ್ಕೋತ ಕೂತ್ರಿ ಮೀರಿ ನಮ್ಮವ್ವ ಬೈದ, ನಿನ್ನ ಜೀವನ ಇಷ್ಟ ಆಗ್ತೈತೆ ನೋಡಿ, ನಮ್ಗತ್ಲೇನ ಆಗ್ತೈತೆ ನೋಡಿ, ಏನು ಮಾಡ್ತೀನಿ ನೋಡು, ನಿನ್ನ ಮನಸ್ಸಿದ್ರೆ ಕಲೀಲಿಕ್ರೆ ನಡಿ ನನ್ನ ಜೊತೆ ಕೆಲ್ಸಕ್ಕೆ ಅಂದರಿ. ಇಷ್ಟು ಸ್ಟ್ರಿಕ್ಟಾಗಿ ಮಾತಾಡ್ಬಿಟ್ರೆ ನಮ್ಮವ್ವ. ಮತ್ತಿನ್ನು ಕೆಲ್ಸಕ್ಕೆ ಹೊಂಟ್ನಿ ಅಂದ್ರೆ ಅದು ಮಾಡ್ತೀನಿ ರೀ. ಒಂದೊಂದು ಟೈಮ್ ಈ ಹೊಲಿಗೆ ಕೆಲಸ ಬಿಟ್ರೆ ಅದಕ್ಕೂ ಹೋಗಿಕ್ರಿ. ಅವಾಗ 50 ರೂಪಾಯಿ 20 ರೂಪಾಯಿ ಐತ್ರಿ ಪಗಾರ. ಒಂದಿನ ಚಂತನ ಹೋದ್ರೆ 20 ರೂಪಾಯಿ ಐತ್ರಿ. ಒಂದಿನ ಸಂಜೆನ ಹೋದ್ರೆ 20 ರೂಪಾಯಿ ಐತ್ಲೆ. ಅಲ್ಲಿ ಓನ್ಯಾಗ ವೈನಿಗಳು ಆಗವ್ರು, ಅವ್ರು ಇವರೆಲ್ಲ ಹೋಗಿದ್ರು. ಬಾ ಮನ್ಯಾಗ ಏನು ಕೂತ್ ಏನು ಮಾಡ್ತಿ ಬಾ ತನ್ನವ್ರೆ.
ಅಣ್ಣ ನನಗೇನು ಅನ್ಸಿದ್ರು ಒಂದೊಂದು ಟೈಮ್ದಾಗ ಒಂದೇ ದಿನಕ್ಕೆ 20 ರೂಪಾಯಿ ಕೊಡ್ತಾರಲ್ಲ ನಾ ಚಂಚನ ಹೊಲಿದ್ರು ಮಿಡಿ ನಾನು 2-3 ದಿನ ಹೊಲಿದ್ರು 20 ರೂಪಾಯಿ ಕೊಡಂಗಿಲ್ಲ ಅದ ಬೇಸ್ಲಾತ್ ಅವಾಗ ಅನಿಸಿದ್ರೆ ಈಗ ಏನು ಅನಿಸ್ತೈತಿ ಅದು ಕಾಯಂ ಅದ ಆದ್ರೆ ನಾವು ನನಗೆ ಯಾವಾಗ ಹೆಂಗೆ ನೀಗ್ತಿತ್ರಿ ಅವಾಗ ಚಂದ ಅನಿಸ್ತಿತ್ತು ಸಣ್ಣಕ್ಕಿದ್ನಿ 20 ರೂಪಾಯಿ ಅಂದ್ರೆ ಭಾಳ ಅನಿಸ್ಬಿಡ್ತಿತ್ತು ಹೋಗ್ಬೇಕನ್ನಂಗೆ ಹಂಗೆ ಮನಸ್ಸು ಆಗಿಬಿಡಿದ್ರೆ ಆದರೂ ಒಂದಿನ ಏನು ಮಾಡ್ರಿ ನಮ್ಮ ಅವ್ವಾರು ನೀನು ಕೆಲ್ಸಕ್ಕೆ ಹೋಗಿ ಕರ್ಕೊಂಡು ಹೋಗ್ತೀನಿ ಬಾ ನಿನಗತ್ತೇಳಿ ನಮ್ಮಲ್ಲಿ ಹೊಲದಾಗ ಜೋಳ ಮುರಿಯಾಕತ್ತಿದ್ರೆ ರಾಶಿ ಬಾನ ಅಂತೇಳಿ ಮಾಡ್ತಾರೆ ನಮ್ಮ ತವ್ರ ಮನ್ಯಾಗ ಬ್ಯಾಸ್ಗ್ಯಾಗ ರಾಶಿ ಮಾಡ್ತಾರಲ್ಲ ಜೋಳದ ರಾಶಿ ಮಿಷನ್ಗೆ ಹಾಕೋದೈತಿ ಬಾ ಅಂತೇಳಿ ಕರ್ಕೊಂಡು ಹೋದ್ರಿ ಕರ್ಕೊಂಡು ಹೋಗೋಣ ಅವತ್ತು ದೇವ್ರಿಗೆ ಮಾಡ್ತಾರೆ ಮುತ್ತೈದೆಯರಿಗೆ ಮಾಡೋದು ಅದೆಲ್ಲ ಕರ್ಕೊಂಡು ಹೋಗೋಣ ರೀ ಕಾಲು ಬುಟ್ಟಿ ಒಳಗೆ ಡಬ್ನ ಇಟ್ಟಾರಿ ಡಬ್ನ ಇಡೋಣ ಅದು ಬುಟ್ಟಿ ಒಳಗಿಂದು ಹೊರಗೆ ಬಂದಿತ್ರಿ ಅದು ಸಿಂಧಿ ಹೆಡಿಗೆ ಥರ ಹೆಡಿಗೆ ಒಳಗಿಂದ ಪಾಸ್ ಆಗಿ ಡಬ್ನ ಹೊರಗೆ ಬಂದಂಗಾಗಿ ಅದು ಎತ್ತಾಕ ನಾ ಡಬ್ನ ನೋಡ್ಬೇಕಲ್ಲ ಹಂಗೆ ಎತ್ತಾಕ ಹೋಗಿನೂ ಕಾಲೊಳಗೆ ಸೀರ್ಕೊಂಡು ಬಿಡ್ತ್ರಿ ಅದು ಸೈಡ್ ಹಿಂಗೆ ಬುಟ್ಟ್ಯಾಗಿಂದ ಹೊರಗೆ ಬಂದಿದ್ದು ನಾನು ನೋಡೇ ಇಲ್ರಿ ಹಂಗೆ ಬುಟ್ಟಿ ಎತ್ತಿ ಎತ್ತಾಕ ಹೋಗಿನೂ ಅದು ಡಬ್ನ ಬಂದು ಕಾಲೊಳಗೆ ಸೇರ್ಕೊಂಡು ಬಿಡ್ತ್ರಿ ಸೇರ್ಕೊಳ್ಳೋಣ ಅದು ಒಂದು ನನಗೆ ನೆನಪಾದಂಗೆ ಆಗ್ಬಿಡ್ತು ನೋಡ್ರಿ ಇದು ಈ ಸಿಚುವೇಶನ್ ಹೇಳಾಕತ್ತಾನ ರೀ ಕಾಲು ತಮಾರಿ ಆಗಿಬಿಡ್ತ್ರಿ ಪೂರ ಕಾಲನ್ನ ಹೇಳಕ್ಕೆ ಬರವಲ್ತಾದ್ರಿ ಕಾಲು ಉಬ್ಬಿ ಬಿಡ್ತ್ರಿ ಉಬ್ಬನ ಹೆಂಗೆ ಮಾಡೋದಿನತ್ತೆ ನಮ್ಮ ಅಣ್ಣ ಸೈಕಲ್ ಮ್ಯಾಗ ಕುಂಡ್ರಿಸ್ಕೊಂಡು ಊರಾಗ ತೊಗೊಂಬಂದ್ರಿ ತೋರ್ಸ್ಕೊಂಡು ಬರಾಕ್ ಬಂದ ಇಂಜೆಕ್ಷನ್ ಕೊಟ್ರಿ ಸ್ಯಾಪ್ಟಿಕ್ ಆಗ್ತೈತ್ರಿ ಇದು ಬಿಟ್ಟಿದ್ರ ತನ್ನಾಗ್ತ್ರಿ ಇಂಜೆಕ್ಷನ್ ಮಾಡ್ಕೊಂಡು ಮತ್ತು ಹೋಗಿದ್ದಿಲ್ರಿ ನಾ ಹೊಲಿಗೆ ಕ್ಲಾಸಿಗೆ ಒಂದು 8 ದಿನ ಬಿಟ್ಟಿನಿ ರೀ 8 ದಿನ ಬಿಟ್ಟಾಕಿ ಇದೇನು ಕಾಲು ಕಡಿಮೆ ಆದಂಗೆ ಆತು ನೋಡ್ರಿ ಅವಾಗ ನೆನಪಾಗಕತ್ತು ಹೊಲ್ದಾಗ ಕೆಲಸ ಮಾಡೋರ್ದು ಇಟ್ಟು ಕಷ್ಟ ಐತಿ ನಾ ಇನ್ನ ಸುಮ್ಮಿನ ನಮ್ಮ ಮಷಿನು ಟೇಲರಿಂಗ್ ಕೆಲಸ ಮಾಡೋದು ಚಲೋ ಐತಿ ಬೇಡಪ್ಪ ಇದನ್ನೇ ನನಗೆ ಹೊಲ್ದಾನ ಕೆಲಸ ಇದು ಒಂದು 20 ರೂಪಾಯಿ ಕೊಡ್ತಾರೆ ಕರೆ ಚಂತೆ ನಾ ಭಾಳ ಕಷ್ಟಪಡ್ಬೇಕಾಕೈತಿ ಬಿಸಿಲಾಗ ಈ ಕೆಲಸನ ಬ್ಯಾಡ ಅಂತೇಳಿ ಹೊಲ್ಗೆ ಕಲಿತೆ ರೀ ಕಲಿತೀನಿ ರೀ ಅವಾಗ ಸಾದಾ ಬ್ಲೌಸ್ ಅಷ್ಟೇ ಹೊಲಿತೀನಿ ಅಷ್ಟು ಮತ್ತು ಮುಂದೆ ಬಂದಂಗೆ ಅಸ್ತರ್ ಬ್ಲೌಸ್ನು ಅದನ್ನೇ ಇಟ್ಟು ಕಟ್ ಮಾಡೋದು ಅಂತ ಅವ್ರು ಹೇಳಿದ್ರೆ ಅವ್ರ ಕಡೆ ಏನು ಭಾಳ ಹೋಲಿಲ್ರಿ ನಮ್ಮ ಮನ್ಯಾಗನ ನಮ್ಮ ಅಕ್ಕಾರದು ಹೊಲಿಸ್ಕೊಂಡು ಬರ್ತಿದ್ರಲ್ಲೇ ಅಲ್ಲಿ ಮತ್ತು ಬೇರೆ ಕಡೆ ನಮ್ಮವ್ವ ಅಲ್ಲಿ ಕಟಿಂಗ್ ಮಾಡೋದು ಅದು ತೋರ್ಸಾಕ ಅವ್ರು ಅಂತ್ಯಾಗ ಕರ್ಕೊಂಡು ಹೋಗಕ್ಕೆ ನಮ್ಮವ್ವ ಹಾಕಕ್ಕೆ ಹೊಲಿಲಾಕ ತಾ ಎಲ್ಲಿ ಹಾಕ್ತಿದ್ರೆ ಆಕಿ ಫ್ರೆಂಡ್ ಒಬ್ಬಾಕಿ ಹೊಲಿತಿದ್ದಾರೆ ಆಕಿ ಜಂಪರ್ ಒಯ್ದು ಆಕಿ ಕಡೆ ಕಟ್ ಮಾಡಿಸ್ಕೊಂಡು ಬಂದು ಹೊಳ್ಳಿ ಮತ್ತು ಅದ ಬ್ಲೌಸ್ ಇಟ್ಟು ನಮ್ಮವ್ವಾಗ ಮತ್ತು ಕಟ್ ಮಾಡಿ ತೋರ್ಸೋನಕ್ಕಿರಿ ಆಕಿ ಮುಂದನು 1-2 ದಿನ ಕರ್ಕೊಂಡು ಹೋದರೆ ಅಲ್ಲಿ ಅವ್ರು ಕಟೋರಿ ಜಂಪರ ಡಿಸೈನ್ದು ಹೊಲಿತಿದ್ರೆ ಅವ್ರ ಕಡೆ ಹೋದೆ ರೀ ಅವರು ಒಬ್ರಲ್ದ ಇಬ್ಬರು ಅಂತ್ಯಾಕ ನಮ್ಮವ್ವ ಬ್ಲೌಸ್ ಹಾಕಕ್ರಿ ಅವ್ರ ಅಂತ್ಯಾಕ ಹೋಗಿ ಅವ್ರಿಗೊಂದು ಕಟ್ ಹೊಲಿಲಾಕ ಕೊಡಕ್ರಿ ನನಗೊಂದು ಅಲ್ಲೇ ಅವ್ರ ಮುಂದೆ ಕೂತು ಕಟ್ ಮಾಡಿಸಿ ನೀವೊಂದು ಹೊಲಿಗೆ ಅಂತೇಳಿ ಮನೆಗೆ ತೊಗೊಂಬಂದು ಅದನ್ನ ಹೊಲಿಯಕ್ರಿ ಅವ್ರಿಗತ್ಲೆ ಬರತ್ತಿದ್ದಿಲ್ಲ ನನ್ನ ಟಕ್ಸ್ ಹಿಡಿಯಾಕೋದು ಕಟೋರಿ ಬ್ಲೌಸ್ ಹಾಕೋತಾರೆ ನಮ್ಮವ್ವ ಕಟೋರಿ ಬರತ್ತಿದ್ದಿಲ್ಲ ರೀ ಒಂದು ಸಲ ಪೇಪರ್ ಕಟಿಂಗ್ ಮಾಡೋದು ಒಂದು ಸಲ ಹಂಗೆ ಮಾಡೋದು ಹಿಂಗೆ ಮಾಡೋದು ಕಟೋರಿ ಅಷ್ಟು ಕಲಿತಾರೆ ಅವಾಗ ಮತ್ತು ಮುಂದೆ ಡಿಸೈನ್ದು ಸಾದಾ ಬ್ಲೌಸ್ಗಳು ಅಸ್ತ್ರ ಹಚ್ಚಿ ಹೊಲಿದೇನೈತಿ ನಾನು ಮದುವೆ ಆದ ಬಳಿಕ ಕಲ್ತೀನಿ ರೀ ನಾ ಮೊದಲು ಕಲ್ತಿದ್ದಂದ್ರೆ ಸಾದಾ ಜಂಪರ್ ಅಷ್ಟೇ ಹೊಲಿತೀನಿ ರೀ ಹೊಲ್ಯಾನ ಕಟೋರಿ ಜಂಪರ್ ಅಲ್ಲಿ ಹಿಡ್ಕೊಂಡು ಇಲ್ಲಿ ತನಕ ನಮ್ಮವ್ವ ಒಂದು ಸಾದಾ ಜಂಪರ್ ಹೊಲ್ದು ಕೊಟ್ಟಿಲ್ಲ ಬರೀ ಕಟೋರಿ ಜಂಪರ್ನ ಹಾಕೋತಾರೆ ಇನ್ನೂವರೆಗೆ ನಾ ಕಲಿ ಮುಂದೆ ನನ್ನ ಕಡೆ ಹೊಲ್ಸಾಕತ್ತಕ್ಕೆ ನಮ್ಮವ್ವ ರೀ ಹೊಲಿಯಾಕತ್ತಕ್ಕೆ ನಮ್ಮವ್ವನ ಜಂಪರ ಇನ್ನೂವರೆಗೆ ಯಾರ ಕಡೆನೂ ಹಾಕಂಗಿಲ್ಲ ರೀ ಅವ್ರು ಪರ್ಫೆಕ್ಟ್ ಹೊಲಿಯಾರ ಸುದ್ನೆ ನನ್ನ ಅಷ್ಟು ಚಂದ ಹೊಲಿಯಂಗಿಲ್ಲ ಅಂತೇಳಿ ಅವ್ರಟ್ಟು ಹೊಲ್ದು ಕೊಟ್ರು ಮೀರಿ ಅವರು ಕರೆಕ್ಟ್ ಆಗಲಿಲ್ಲ ರೀ ಈಗ ನಾನು ಹೊಲಿದು ಕೊಡೋದು ಬ್ಲೌಸ್ಗಳು ಕರೆಕ್ಟ್ ಹಾಕೋತೆ ನನ್ನ ಕಡೆನೇ ಕೊಡ್ತಾರೆ ಎಷ್ಟು ದಿನ ಬಿಟ್ಟು ಯಾಕೆ ಹೊಲಿದು ಕೊಡ್ಲಕ್ಕ ಒಮ್ಮೆ 10-12 ಜಂಪರ್ ಕೊಟ್ಬಿಡ್ತಾರೆ ಕೊಡ್ತೀನಿ ಒಮ್ಮೆ 2 ಹೊಲ್ದು ಕೊಡ್ತೀನಿ ರೀ ಒಮ್ಮೆ 4 ಹೊಲ್ದು ಕೊಡ್ತೀನಿ ಹಿಂಗೆ ಅವನ್ನೇ ಹಾಕೊಂಡು ಇದು ಮಾಡ್ತಾರೆ ವೈನಿಗಳು ಕೊಡ್ತಾರೆ ನಮ್ಮ ತಮ್ಮನ ಮಗಳು ನಮ್ಮ ತಮ್ಮನ ಹೆಂಡ್ತಿ ಕೊಡ್ತಾರೆ ನಮ್ಮ ತಮ್ಮನ ಹೆಂಡ್ತಿಗೆ ನನ್ನ ಗದ್ಲೆ ನಾಳೆ ಆಕಿ ಕಲಿಸ್ರಿ ಆಕಿನೂ ಕಲೀಲಿಲ್ಲ ರೀ ಪರ್ಫೆಕ್ಟ್ ಕಲೀಲಿಲ್ಲ ರೀ 2,000 ರೂಪಾಯಿ ಕೊಟ್ಟು ಕಲಿತಾರೆ ಆಕಿ ನಾನು ಕೊಟ್ಟಿದ್ದ ಅಮೌಂಟ್ ನೋಡಿ ಭಾಳ ಏನಲ್ಲ ರೀ ಅವಾಗ ಕರೆ ಈಗ ಆಕಿಗೆ ಮಷಿನ್ ಮತ್ತು 9,000 ರೂಪಾಯಿ ಕೊಟ್ಟು ಮಷಿನ್ ತಂದಿಟ್ರಿ ಮನ್ಯಾಗ ಆಕಿ ಹೊಲಿಯಂಗೆ ಇಲ್ಲ ರೀ ನನ್ನ ಮಗಳಿಗೆ ಒಂದು ವಿದ್ಯೆ ಹಾಕಿ ಕೊಟ್ಟನು ನನ್ನ ಮೊಮ್ಮಗಳನ್ನೂ ಕಲೀಲೈತೆ ನಮ್ಮವ್ವ ಆಶೆಲೆ ಕಲಿಸಿದ್ರೆ ಆಕಿ ಪರ್ಫೆಕ್ಟ್ ತಲೆಯಾಗ ಕುಂಡ್ರಲಿಲ್ಲ ರೀ ಆಕಿ ಕಲಿಯಲಿಲ್ಲ ರೀ ಏನು ಮಾಡಿದ್ರಿ ಆಕಿ ಚಲೋ ಕಲಿತ್ರು ಮೀರಿ ಮನ್ಯಾಗ ಈಗೇನೈತೆ ರೀ 500 ರೂಪಾಯಿ ಪಗಾರ ಐತೆ ರೀ ಅವರಲ್ಲಿ ಒಂದು ದಿನಕ್ಕೆ ರೀ ಇದನ್ನೇನು ಮಾಡೋದು ಕಕ್ಕೋತಾರೆ ಆಕಿ 500 ರೂಪಾಯಿ ಪಗಾರ ಮಾಡ್ತೀವಿ ಇದೇನು ಚಂತನ ಕೂತ್ರು ಮೀರಿ 200 ರೂಪಾಯಿ ಆಗಂಗಿಲ್ಲ ಈ ಹೊಲಿಗೆ ಅರ್ಬಿ ಬರಂಗಿಲ್ಲ ಬಿಡಂಗಿಲ್ಲ ಅಂತಾರೆ ನನಗೆ ನೀಗಂಗಿಲ್ಲ ರೀ ನಾ ಇದನ್ನ ಕೆಲಸ ಮಾಡ್ತೇನೆ ಅವ್ರಿಗೆ ನೀಗ್ತೈತಿ ಅವ್ರು 500 ರೂಪಾಯಿ ಪಗಾರದಂಗೆ ಹೋಗ್ತಾರೆ ನಮಗೆ ನೀಗೋ ಕೆಲಸನ ನಾವು ಮಾಡ್ಬೇಕಿರ್ಲೆ ನನಗೆ ಮುಂದೆ ಒಂದು ಮಗುನ ಹಡಿತನ ಏನೂ ಅನಿಸ್ಲಿಲ್ಲ ರೀ ಯಾವುದು ಇದನ್ನು ಇದ್ದಿದ್ದಿಲ್ಲ 2ನೇ ಮಗುನ ಹೊಟ್ಟೆ ಇದ್ದಾಗನ ಆಕ್ಸಿಡೆಂಟ್ ಆಗಿ ಕಾಲು ಮುರಿತ್ರೆ ಕಾಲು ಮುರ್ಯಾನ ಬ್ಲಡ್ ಇದ್ದಿದ್ದಿಲ್ಲ ಮೊದಲೇ ಬ್ಲಡ್ ಹಾಕಿದ್ರಿ ಬ್ಲಡ್ ಮತ್ತೆ ಕಮ್ಮಿ ಆಯಿತು ಮತ್ತೆ 2 ಬಾಟ್ಲಿ ಬ್ಲಡ್ ಹಾಕಾನ ರೀ ಮುಂದೆ 1 ವರ್ಷ 2 ವರ್ಷ ನಾ ಗ್ಯಾಪ್ ಅಪ್ ಮಾಡಿದ್ನಿ ಬ್ಲೌಸ್ ಹೊಲಿಯಲಿಲ್ಲ ರೀ ಏನೂ ಹೊಲಿಲಕ್ಕ ಆಗಲಿಲ್ಲ ನನಗೆ ಆರಾಮ ತಪ್ಪಿದಂಗಾಗಿ ಅದು ಕಾಲು ಇದು ಆಗಿ ಆಗ ನಮ್ಮ ಮಕ್ಕಳ ಆಪ್ರೇಷನ್ ಇವಾಗಿ ಮುಂದೆ ಮತ್ತು ಆ ಕಡೆ ಕೇರಳಕ್ಕೆ ಹೋದಿರಿ ಅವಾಗ 1 ವರ್ಷ ಹೋಗೇ ಬಿಡ್ತ್ರಿ ಇಲ್ಲಿ ಬರೋಣ ಹೊಡ್ಮೈ ಮೊದಲು ಬ್ಲೌಸ್ ಬರ್ತಿದ್ರು ಹೊಲಿತಿದ್ದೆ ಅವಾಗಿನ ಬ್ಲೌಸ್ಗಳೆಲ್ಲ ನಾನೇ ಹೊಲಿತಿದ್ದೆ ಮುಂದೆ 2 ವರ್ಷ ಗ್ಯಾಪ್ ಆಗೋಣ
ಮತ್ತೆ ಒಬ್ಬರು ಮತ್ತೆ ಒಬ್ಬರು ಹೊಲಿತಿದ್ರು. ಅವ್ರು ಬಂದರೆ ಅವ್ರ ಕಡೆ ಎಲ್ಲ ಬ್ಲೌಸ್ಗಳು ಹೊಂಟು ಏನು ಮಾಡೋದಪ್ಪ ಅಂತೇಳಿ ಮತ್ತು ಹೊಲಿಗೆ ಬಿಟ್ಟು ಕೆಲ್ಸಕ್ಕೆ ಹೊಂಟೆ ರೀ. ಒಂದು 5-6 ತಿಂಗಳು ಹೋದೆ ರೀ. ಹೋಗೋಣ ನಮ್ಮ ಮನ್ಯಾನವ್ರು ಮತ್ತೆ ಈಕಿಗೆ ಹೊಲಿಗೆ ಬರವಲ್ವನೋ ಹುಡುಗನ ಆಡಿಸ್ಕೋತ ಮನ್ಯಾಗ ಕುಂಡ್ರಂದ್ರೆ ಮತ್ತೆ ಹೊಂಟಾಳ ಅಂತೇಳಿ ಮತ್ತು ಇದೊಂದು ಅಂಗಡಿ ಹಾಕಿಕೊಟ್ರು ನೋಡ್ರಿ. ಕಿರಾಣಿ ಅಂಗಡಿ ಇದೊಂದು ಅಂಗಡಿ ಹಾಕಿಕೊಟ್ರು. ಈಗ ಮತ್ತು ನಂದು ಜೀವನ ಮತ್ತು ಇದ್ರ ಮ್ಯಾಗ ನಡ್ದೈತೆ ರೀ ಜೀವನ. ಅದು ಇಲ್ಲಾಂದ್ರೆ ಇದು ಮಾಡ್ತೀನಿ ರೀ, ಇದು ಇಲ್ಲಾಂದ್ರೆ ಅದು ಮಾಡ್ತೀನಿ ರೀ. ನನಗೇನು ಕೆಲ್ಸಕ್ಕೆ ಹೋಗಬೇಕತ್ತೇನು ರೀ. ಎಲ್ಲರೂ ಏನಂತಾರೆ, ಮನ್ಯಾಗ ಕೂತು ತಿಂದು ಕೊಬ್ಬು ಬಂದೈತೆ ತಾರ, ಮನ್ಯಾಗ ಕೂತು ತಿಂತಾಳು ಅಂತ ಅವ್ರು ಅಂತಾರೆ. ನಮ್ಮ ಮನ್ಯಾಗ ಕೂತ್ರು ಮೀರಿ ನಮ್ಮ ಕೆಲಸ ನಾವು ಮಾಡತ್ತೀವಿ ರೀ. ನಾವು ಹೊರಗೆ ಹೋಗಿ ಕೆಲಸ ಮಾಡಿ ದುಡ್ಡು ತರೋಷ್ಟು ನಾವು ದುಡಿತೀವಿ, ನಾವು ತೆಗಿಯತ್ತೀವಿ. ಅವ್ರಿಗೇನು ಗೊತ್ತೈತೆ ರೀ, ಅವ್ರು ಆಡ್ಕೋತಾರೆ. ಮನ್ಯಾಗ ಕುಂಡಿರ್ತಾಳೆ, ಹೆಂಗೆ ಮಾಡ್ತಾರೆ ಇವ್ರ ಜೀವನ ಅಂತ ಅವ್ರು ಅಂತಾರೆ. ಎಲ್ಲಿಯೂ ಬರ್ತಾವ್ರು ಹೊಕ್ಕ ಇವ್ರಿಗೆ ಅವ್ರು ಅಂತಾರೆ. ನಾವು ಕೆಲಸ ಮಾಡತ್ತಿರ್ತೀನಿ, ನಾವು ಕೆಲಸ ಮಾಡ್ದಲ್ಲೇ ಆಗ್ತಿರ್ತೈತ್ರಿ. ಮತ್ತು ಕೆಲಸ ಮಾಡ್ಲಿಕ್ರೆ ಎಲ್ಲಿದ್ದು ಬರ್ತೈತೆ ರೀ ಅಮೌಂಟ್ ಹೇಳ್ರಿ ನೀವು. ಮನ್ಯಾಗ ಕೂತ್ರೆ ಯಾರು ಕೊಡ್ತಾರೆ ರೀ ದುಡ್ಡು? ಈಗ ಈ ಕೆಲಸ ಮಾಡ್ರೆ ಇದ್ರಾಗ ಸಿಗ್ತೈತ್ರಿ, ಆ ಕೆಲಸ ಮಾಡ್ರೆ ಅದ್ರಾಗ ಸಿಗ್ತೈತ್ರಿ. ಕೆಲಸ ಮಾಡ್ರನ ಜೀವನ ನಡಿದ್ರೆ ಜೀವನ ಮಾಡ್ಕೋತ ಹೊಂಟೀನಿ ರೀ. ಇದೊಂದು ಬ್ಲೌಸ್ ನೋಡಿ, ಈ ಥರ ಮಗ್ಗಿ ಹಚ್ಚಾಕತ್ತೀನಿ ರೀ. ಈ ಥರ ಬ್ಲೌಸ್ಗಳು ರೀ ಈಗೆಲ್ಲ ನಾನು ಯೂಟ್ಯೂಬ್ ಒಳಗೆ ನೋಡೇ ಕಲ್ತಿದ್ರಿ. ಯೂಟ್ಯೂಬ್ ಬಂತ್ರಿ. ಮತ್ತೊಂದು 4-5 ವರ್ಷ ಆಯ್ತು ರೀ ಮೊಬೈಲ್ ತೊಗೊಂಡು. ಈ ಮೊಬೈಲ್ದಾಗ ನೋಡಿ ಮತ್ತು ಇನ್ನೂ ಡಿಸೈನ್ ಜಂಪರ್ ಹೊಲಿಯಾಕತ್ತೀರಿ. ನನಗೆ ಬೇಸರ ಆಗೈತೆ ರೀ, ಅಷ್ಟು ಬ್ಲೌಸ್ಗಳು ಬರ್ತಾವ್ರಿ ಈಗ. ನಮ್ಮ ಊರಾಗ ಅಷ್ಟು ಡಿಸೈನ್ಗಳು ಜಂಪರ್ ಯಾರು ಹೊಲಿಯಂಗಿಲ್ಲ. ನಾನು ಮೊಬೈಲ್ದಾಗ ನೋಡಿ ಹೊಲಿಯಾಕತ್ತೇರಿ. ನಮ್ಮ ಊರನವ್ರು ಅಲ್ದ ಬೇರೆ ಊರನವ್ರು ಸುದ್ನೆ ಬರ್ಲಾಕತ್ತವ್ರು. ನಾನು ಅಂದ್ಕೊಂಡಿದ್ದು 20 ರೂಪಾಯಿ ಚಿಕ್ಕದ ಸಾಕು ಒಂದು ದಿನಕ್ಕೆ ಅಂದ್ಕೊಂಡು ಕಲ್ತಂತ ಇದ್ದೆ ರೀ. ಈಗ ಒಂದು ದಿನಕ್ಕೆ 200 ಆಗ್ತೈತಿ, ಒಂದು ದಿನಕ್ಕೆ 300 ಆಗ್ತೈತಿ ರೀ, ಒಂದು ದಿನ 500 ಆಗ್ತೈತಿ. ನಾನು ಲೆಕ್ಕನೇ ಇಡಂಗಿಲ್ಲ ರೀ. ಒಂದೊಂದು ದಿವಸ ಅಷ್ಟು ಆಗ್ತೈತಿ ರೀ, ಒಂದೊಂದು ದಿನ ಏನೂ ಇಲ್ಲ ರೀ. ನಾನು ಮಾಡ್ರೆ ನನಗೆ ಆಗ್ತೈತಿ, ಮಾಡ್ಲಿಕ್ರೆ ಇಲ್ಲ ರೀ. ಇಷ್ಟ ಬೇಕು ಅಂತ ನಾನು ಜೀವನ ಏನು ಕಟ್ಕೊಂಡು ಮಾಡಾಕತ್ತಿಲ್ಲ ರೀ. ಮಾಡ್ಕೋತ ಹೊಂಟೀನಿ ರೀ. ದೇವ್ರು ಎಲ್ಲಿಗೆ ಹೋಗಿ ಹಚ್ತಾನೆ ರೀ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡಾಕ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಾನು ವಿದ್ಯೆ ಹೆಂಗೆ ಕಲಿತೆ, ಯಾವ ರೀಸನ್ ಇಟ್ಕೊಂಡು ಕಲಿತೆ, ಮತ್ತು ಎಲ್ಲೆಲ್ಲ ಇದು ಮಾಡಿ ಕಲಿತೆ, ಯಾರೆಲ್ಲ ನನಗೆ ಬುದ್ಧಿ ಹೇಳಿದರು, ನನಗೆ ಯಾವ ದೇವ್ರದ ಆಶೀರ್ವಾದದಿಂದ ಕಲಿತೆ ಅನ್ನೋದು ನೋಡಿದಿರಲ್ಲ. ವಿಡಿಯೋನ ಎಂಡ್ ಮಾಡ್ತೀನಿ. ಬಾಯ್ ಎಲ್ಲರಿಗೂ.